ಅಯ್ಯಯ್ಯೋ ಅಯ್ಯಯ್ಯೋ ಬಂದ ಕಣಪ್ಪ ಇವನು ನಮ್ ತಲೆ ಜಿಲ್ಲೆಗೆ ನಡೀರಪ್ಪ ಎಸ್ಕೆ ಬಾಗನ. ನಿನಗ್ ಗೊತ್ತಾ ಕಾಂತ, ನಿನಗ್ ಗೊತ್ತಾ ನನಗೆ ಕನ್ನಡ ನಾಡು ಅಂದ್ರೆ ತುಂಬಾ ಇಷ್ಟ. ಕನ್ನಡ ಮಾತನಾಡೋದು ಅಂದ್ರೆ ಮತ್ತಷ್ಟು ಇಷ್ಟ. ಕನ್ನಡವೇ ನಮ್ಮಮ್ಮ ಕಾಂತ, ಕನ್ನಡವೇ ನಮ್ಮಮ್ಮ. ನಿನಗ್ ಗೊತ್ತಾ ಕಾಂತ, ನಿನಗ್ ಗೊತ್ತಾ ನಮ್ಮ ಕರ್ನಾಟಕ ರಾಜಧಾನಿ ಆಗಿರೋ ಬೆಂಗಳೂರಿನಲ್ಲಿ ಕನ್ನಡ ಮಾತಾಡೋರನ್ನ ದೀಪ ಹಚ್ಚಿ ಹುಡುಕ್ಬೇಕು. ಇನ್ನು ಕನ್ನಡ ಉಳಿಸಿ ಬೆಳೆಸೋ ಮಾತು ಎಲ್ಲಿಂದ ಬಂತು ಹೇಳು ನೋಡೋಣ. ಎಲ್ಲರ ಬಾಯಲ್ಲೂ ಕನ್ನಡ ನಲಿದಾಡಬೇಕಾದ ಇಂದಿನ ದಿನಗಳಲ್ಲಿ ಆಂಗ್ಲ ಭಾಷೆ ನೆಲೆದಾಡ್ತಾ ಇದೆ, ಕುಣಿದಾಡ್ತಾ ಇದೆ. ನನಗಿದ್ಯಾವುದೋ ಇಷ್ಟ ಆಗಲ್ಲ, ಸ್ವಲ್ಪನೂ ಇಷ್ಟ ಆಗಲ್ಲ. ಲಂಡನ್ ಅವರು ಕನ್ನಡ ನಾಡಿಗೆ ಬಂದಾಗ ಇಂಗ್ಲಿಷ್ ಬಂದ್ರು, ಕನ್ನಡ ಕಲಿತು ಕನ್ನಡ ಮಾತನಾಡ್ತಾರೆ. ನಮ್ಮ ಕನ್ನಡ ನಾಡಿನವರು ಇಲ್ಲೇ ಬೆಂಗಳೂರಿನಲ್ಲೇ ಇದ್ರು, ಕನ್ನಡ ಚೆನ್ನಾಗಿ ಬಂದ್ರು, ಬರಲಾರದ ಇಂಗ್ಲಿಷ್ ನಲ್ಲಿ ತೊದಲ್ಕೊಂಡಾದ್ಲು ಮಾತಾಡ್ತಾರೆ. ಇವತ್ತು ಇವರ ಇಂಗ್ಲಿಷ್ ವ್ಯಾಮೋಹದಿಂದ ನಮ್ಮ ಕನ್ನಡ ನಾಡಿನ ಬಗ್ಗೆ ಅಭಿಮಾನ ಇಲ್ಲದ್ರಿಂದ ನೋಡಲ್ಲಿ ತಾಯಿ ಭುವನೇಶ್ವರಿ ನೋಡಮ್ಮ, ಅಲ್ಲಿ ಕನ್ನಡ ಬಾವುಟ ಹಾರಬೇಕಾದ ಧ್ವಜಸ್ತಂಭ ಹೆಂಗೆ ಅನಾಥವಾಗಿ ಬಿದ್ದಿದೆ ಅಂತ ಈ ಕಸದ ಮಧ್ಯೆ. ಪ್ರಾಯಶಃ ಇದರಿಂದಲೇ ನಮಗೆ ಅರ್ಥವಾಗುತ್ತೆ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಕಾರ್ಯವೈಖರಿ ಏನು ಅಂತ. ಬೊಕ್ಕಸದಲ್ಲಿ ಹಣ ಇದೆ ಅಂತ ಕನ್ನಡದ ಬಗ್ಗೆ ಪ್ರೀತಿ ಉಕ್ಕಿ ಹರಿದು ಅದ್ಯಾವುದೋ ಹಾದಿ ಬೀದಿಗಳಲ್ಲಿ ಕನ್ನಡ ಧ್ವಜಸ್ತಂಭ ನಿಲ್ಲಿಸ್ತಾರೆ. ಭುವನೇಶ್ವರಿ ತಾಯಿ ಅದ್ಭುತವಾದ ಚಿತ್ರ ಬಿಡಿಸ್ತಾರೆ. ಅಲ್ಲಿಗೆ ಅವರಲ್ಲಿರುವ ಕನ್ನಡ ಪ್ರೀತಿ ಖಾಲಿ ಆಗ್ಬಿಡುತ್ತೆ ಕಾಂತ, ಖಾಲಿ ಆಗ್ಬಿಡುತ್ತೆ. ಆಗ ಪಾಪ ನಮ್ಮ ಭುವನೇಶ್ವರಿ ತಾಯಿ ಅನಾಥವಾಗ್ಬಿಡ್ತಾಳೆ. ಹೀಗೆ ಕಸದ ಕೊಂಪೆಯಲ್ಲಿ ವಾಸ ಮಾಡ್ತಾಳೆ. ನೀನೇ ಯೋಚನೆ ಮಾಡೋ, ಇಂಥ ನಮ್ಮಂಥವ್ರ ಮಧ್ಯ ಹೆಂಗೆ ಭುವನೇಶ್ವರಿ ತಾಯಿ ಇರಬೇಕು ಅಂತ. ನನಗೆ ಇಷ್ಟ ಆಗಲ್ಲ, ಇದು ಸ್ವಲ್ಪ ಇಷ್ಟ ಆಗಲ್ಲ. ಅದೇನೇ ಇರ್ಲಿಕ್ಕಂತ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ನಾಡಿನ ಬಗ್ಗೆ ನಮಗೆ ಕಾಳಜಿ ಇರದೆ ಮತ್ಯಾರಲ್ಲೇ ಇರಬೇಕು ಹೇಳೋ ನೋಡೋಣ. ಅಂದ ಹಾಗೆ ಕಾಂತ, ನೀನು ಇವಾಗ ತಾನೇ ಹೇಳ್ತಾ ಇದ್ದೆ ಅಲ್ವಾ, ಕನ್ನಡದ ಕಟ್ಟಾಳು ವಾಟಾಳನ್ನ ಮತ್ತೇನೋ ಚಿಮಣಿ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ. ಅದೇನು ಅಂತ ಸ್ವಲ್ಪ ನಮ್ಮ ಜನರಿಗೆ ಹೇಳೋಕಂತ, ಅವರು ನೋಡ್ಲಿ, ಕೇಳಲಿ, ಖುಷಿ ಪಡ್ಲಿ. ಕನ್ನಡ ನಾಡು ಕಂಡ ಅಪ್ಪಟ ಪ್ರತಿಭೆ, ಕನ್ನಡದ ಕಟ್ಟಾಳು, ಪ್ರತಿಭಟನೆಯ ಜೀವಾಳ. ಎಲ್ಲೇ ಇದ್ದರೂ ನಿನ್ನ ಪಟ್ಟದ ಶಿಷ್ಯನ ಜೊತೆ 10 ಮಂದಿಯನ್ನು ಕರೆದುಕೊಂಡು ಕೂಡಲೇ ರಸ್ತೆಗಿಳಿದು ವಿಭಿನ್ನವಾಗಿ ಪ್ರತಿಭಟನೆ ಮಾಡುವ ಕನ್ನಡ ನಾಡಿನ ಏಕೈಕ ವ್ಯಕ್ತಿ ವಾಟಾಳಣ್ಣ. ನೀವು ಹೇಳ್ರಿ, ಯಾತಕ್ಕಾಗಿ ಹೀಗೆ ಚಿಮಣೆ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂತ ಹೇಳ್ರು. ಅಣ್ಣರ, ಈ ವಿದ್ಯುತ್ ದರ ಏರಿಕೆ ಮಾಡಿದಾರಲ್ಲ, ವೈಜ್ಞಾನಿಕನೋ ಅವೈಜ್ಞಾನಿಕನೋ? ವಿದ್ಯುತ್ ಶಕ್ತಿ ದರ ಏರಿಕೆ ಇದೊಂದು ವೈಜ್ಞಾನಿಕವಾಗಿಲ್ಲ. ಹೌದಾ? ಅತ್ಯಂತ ಬೇಜವಾಬ್ದಾರಿಯಿಂದ ಸರ್ಕಾರ ಕಾಣ್ತಾ ಇರತಕ್ಕಂಥದ್ದು ತೀವ್ರ ಖಂಡನೆ. ಅಂದಾಗೆ ಈ ಕೇಂದ್ರ ಸರ್ಕಾರದವ್ರು ಏನ್ ಮಾಡಿದ್ರು? ಕೇಂದ್ರ ಸರ್ಕಾರ ಡೀಸೆಲ್ ಬೆಲೆ, ಮತ್ತ ಸೀಮೆಎಣ್ಣೆ ಬೆಲೆ, ಮುಂದ ಪೆಟ್ರೋಲ್ ಬೆಲೆ, ಮತ್ತ ಗ್ಯಾಸ್ ಬೆಲೆ ಏರಿಸಿದೆ. ಇದು ಹೋಗ್ಲಿ, ರಾಜ್ಯ ಸರ್ಕಾರದವ್ರು ಏನ್ ಮಾಡಿದ್ರು? ಬಸ್ ದರ ಏರಿಕೆ ಆಯ್ತು, 1, ನೀರಿನ ದರ ಏರಿಕೆ ಆಯ್ತು, 2, ಕಂದಾಯ ಏರಿಸಿದ್ದಾಯ್ತು, 3, ಹಾಲಿನ ದರ ಏರಿಸಿದ್ದಾಯ್ತು, 4. ಈಗ ವಿದ್ಯುತ್ ಶಕ್ತಿ ದರ ಏರಿಸಿದ್ದಾರೆ. ಅವ್ರಿಗೇನ್ ಹೇಳ್ಬೇಕು ಇವಾಗ? ಯಾರು ಹೇಳಂಗಿಲ್ಲ, ಕೇಳಂಗಿಲ್ಲ. ಇದು ಮಿಲಿಟರಿ ಪ್ರಭುತ್ವದಲ್ಲಿ ತರಿಲ್ಲ. ಸರಿ ಕಣಪ್ಪ, ಈಗ ಏನ್ ಮಾಡ್ಬೇಕಂತೀರಿ? ಸರ್ಕಾರ ಈ ಕೂಡಲೇ ತನ್ನ ಆದೇಶವನ್ನು ಹಿಂದಕ್ಕೆ ಪಡೆದು ಶಾಸನಸಭೆಯಲ್ಲಿ ಚರ್ಚೆ ಮಾಡಿ ಮುಂದುವರಿಬೇಕು ಅಂತ ಒತ್ತಾಯ ಮಾಡಿ ಇವತ್ತು ವಿನೂತನವಾಗಿ ಸೀಮೆಎಣ್ಣೆ ದೀಪ ಹಚ್ಚುವ ಮೂಲಕ ಕನ್ನಡ ಚಳವಳಿ ವಾಟಾಳ ಪಕ್ಷ ತೀವ್ರ ಹೋರಾಟವನ್ನ ಆರಂಭಿಸಿದೆ. ನಿಮ್ ಹೋರಾಟಕ್ಕೆ ಯಾರು ಕೇರೆ ಮಾಡಿಲ್ಲ ಅಂದ್ರೆ ನಮ್ಮ ಶಕ್ತಿ ಮೀರಿ ಹೋರಾಟ ಮಾಡ್ತೀವಿ. ಮಾಡ್ರಿ. ಹೆಜ್ಜೆ ಹೆಜ್ಜೆಗೂ ಹೋರಾಟ ಮಾಡ್ತಾ ಇದೀವಿ. ಬಪ್ಪರೆ 50 ವರ್ಷ ಇದನ್ನೇ ಮಾಡಿದ್ದೀವಿ. ಮುಂದೆ ಏನ್ ಮಾಡ್ಬೇಕಂತೀರಿ? ಮುಂದೇನು ಇದನ್ನೇ ಮಾಡ್ತೀವಿ. ಹೋರಾಟ. ಅದೆಲ್ಲ ಹೋಗ್ಲಿ, ಇವಾಗ ನೀವು ಮುಖ್ಯಮಂತ್ರಿ ಆದ್ರೆ ಏನ್ ಮಾಡ್ತೀರಿ? ನಾನು ಮುಖ್ಯಮಂತ್ರಿ ಆಗಿದ್ರೆ ಕತೆ ಬೇರೆ ಇತ್ತು. ನಾವು ಬೀದಿಲಿದ್ದು ಹೋರಾಟ ಮಾಡ್ತಾ ಇದ್ದೀವಿ. ನಾನೇ ಮುಖ್ಯಮಂತ್ರಿ, ಜನ ಮಾಡ್ಲಿ, ಎಲ್ಲಕ್ಕೂ ನಾನು ಅತ್ಯಂತ ಉತ್ತರ ಕೊಡ್ತೇನೆ. ಮಾಡ್ರಿ ಚಕ್ಡಿ. ನೋಡಿದ್ರಲ್ಲ ನನ್ನ ಮುದ್ದಿನ ಜನಗಳೇ, ನಮ್ಮ ಕಪ್ಪು ಟೋಪಿ ಕಪ್ಪು ಕನ್ನಡದ ಕಟ್ಟಾಳು ವಾಟಾಳನ ಹೆಂಗೆ ರಂಗಾಗಿ ವಿಧವಾಗಿ ಪ್ರತಿಭಟನೆ ಮಾಡ್ತಾರೆ ಅಂತ. ಅವರು ಏನೇ ಮಾಡ್ಲಿ ತುಂಬಾ ಅದ್ಭುತವಾಗಿ ಮಾತನಾಡ್ತಾರೆ. ಆಯ್ತು, ಎಲ್ಲ ಸರಿ ಇದೆ, ಇವತ್ತಿಗೆ ಇಷ್ಟು ಸಾಕು. ಮತ್ತೆ ನಿಮಗೆ ನಾಳೆ ಸಿಗ್ತೀನಿ, ಮತ್ತಷ್ಟು ಮಾತಾಡ್ತೀನಿ. ಬಾಕಾಂತ ನನ್ನ ಮೋಟಾರ್ ವಾಹನವನ್ನ ಈಚೆ ತೆಗಿತೀನಿ. ಮೈಸೂರಿನ ಹೆಬ್ಬಾಳಕ್ಕೆ ಹೋಗಿ ರಶ್ಮಿ ಹೋಟೆಲ್ನಲ್ಲಿ ಪಾನಿಪುರಿ ತಿನ್ಬರೋಣ. ನಡಿಕಾಂತ ನಡೆ.